ರಾಯರ್ ಬೃಂದಾವನ ಕೂತ್ಕೊಂಡು ನೋಡ್ತಾ ಇರ್ಬೇಕಂತ ರಾಯನ್ನ. ಆ ಜಪದಲ್ಲಿ ನಮಗೆ ಪುಣ್ಯ ಸಿಗುತ್ತೋ ಇಲ್ಲೋ ಅಂತ ಕೇಳಿದ್ದೀರಾ. ಲಕ್ಷ್ಮೀ ಮತ್ತೆ ನಾರಾಯಣ ಇಬ್ರು ಇರ್ತಕ್ಕಂಥದ್ದು. ಅದಕ್ಕೆ ಯಾವುದೇ ಒಂದು ರಂಗಪತ್ರಿಕೆ ಬರೀಬೇಕಾದ್ರೆ ಶ್ರೀಮತಿ ಶ್ರೀ ಅಂತ ಹಾಕ್ತೀವಿ ನಾವು. ಹನುಮಂತ ದೇವರು ಎಲ್ಲಿರ್ತಾರೆ ಅಲ್ಲಿ ರಾಮದೇವರು ಇರ್ತಾರಂತೆ. ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಹಯಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ನರಸಿಂಹೋ ಅಖಿಲ ಜ್ಞಾನ ಮತದ್ವಾಂತ ದಿವಾಕರ ಜಯತಿ ಅಂತ ಸುಜ್ಞಾನ ಸುಖ ಶಕ್ತಿ ಪಯೋನಿಧಿ. ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಮುಖ್ಯಪ್ರಾಣ ದೇವರ ಸನ್ನಿಧಾನ, ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ. ಅದರಲ್ಲೂ ವಿಶೇಷವಾಗಿ ರಾಯರ ಮೃತಿಕಾ ಬೃಂದಾವನದಲ್ಲಿ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೂರ್ತಿಗೆ ಇರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯ ಸಂಪತ್ತನ್ನು ಕೊಟ್ಟು ಅವರವರ ಕುಲವನ್ನ ಅವರ ಉದ್ಧಾರ ಮಾಡಲಿ ಅಂತೇಳಿ ರಾಘವೇಂದ್ರ ಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಯರ ಅನುಗ್ರಹಾಚಾರ ನೋಡ್ತಕ್ಕಂಥ ಎಲ್ಲರಿಗೂ ರಾಯರ ಅನುಗ್ರಹವನ್ನು ಮಾಡಲಿ, ಗುರುಗಳ ಅನುಗ್ರಹವನ್ನು ಮಾಡಲಿ, ಅವರವರ ಕಷ್ಟಗಳನ್ನ ಪರಿಹಾರ ಮಾಡಲಿ ಅಂತೇಳಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ತಾ, ನಾವು ಜಪವನ್ನು ಮಾಡಿದಾಗ ಜಪದಲ್ಲಿ ಏನು ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ಅಂತ ಕೇಳಿದ್ದೀರ. ಜಪ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ನಾವು ಯಾವುದೇ ಒಂದು 108 ಬಾರಿ 1008 ಬಾರಿ ಜಪವನ್ನ ರಾಘವೇಂದ್ರಾಯ ನಮಃ ಈ ತುಳಸಿ ಮಣಿಯನ್ನ ಇಟ್ಕೊಂಡು ಜಪವನ್ನು ಮಾಡ್ಬೋದಂತೆ. ಮಣಿ ಅಂತ ಒಮ್ಮೆ ತುಳಸಿ ಮಣಿಯಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ತುಳಸಿ ಮಣಿ. ಆ ತುಳಸಿ ಮಣಿಯನ್ನ ತೆಗೆದುಕೊಂಡು, ಆ ತುಳಸಿ ಮಣಿ ಆಗಿರ್ಬೋದು, ಬೇರೆ ಯಾವ್ದೋ ಮಣಿ ಆಗಿರ್ಬೋದು, ರುದ್ರಾಕ್ಷಿ ಮಣಿ ಆಗಿರ್ಬೋದು, ನಿಮ್ಮ ಹತ್ರ ಯಾವ್ದಿರುತ್ತೆ ಅದನ್ನ ಇಟ್ಕೊಂಡು ಜಪವನ್ನು ಮಾಡಬೇಕು. ಆ ಜಪವನ್ನು ಮಾಡಬೇಕಾದ್ರೆ ನಮಗೆ ಆ ಜಪದಲ್ಲಿ ನಮಗೆ ಪುಣ್ಯ ಸಿಗುತ್ತೋ ಇಲ್ಲೋ ಅಂತ ಕೇಳಿದ್ದೀರಾ. ಆ ಜಪದಲ್ಲಿ ಪುಣ್ಯ ಸಿಗುತ್ತೆ, ಆದರೆ ಹೇಗೆ ಸಿಗುತ್ತೆ? ನಾವು ಜಪವನ್ನು ಮಾಡಬೇಕಾದ್ರೆ ನಮ್ಮ ಮನಸ್ಸು ಭಗವಂತನ ಕಡೆ ಇರಬೇಕು. ಆ ಭಗವಂತನ ಕಡೆ ಇಲ್ಲ ಅಂದಾಗ ನೀವು ಮಾಡಿರ್ತಕ್ಕಂಥ ವ್ಯರ್ಥ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ಈ ಜಪವಾಗಲಿ ಬೇರೆ ಏನೇ ಒಂದು ಕೆಲಸಗಳಾಗಲಿ ಅದರಲ್ಲಿ ಕಾನ್ಸ್ಟೆಂಟ್ ಅಂದ್ರೆ ಅವನಲ್ಲಿ ಭಗವಂತನಲ್ಲಿ ಐಕ್ಯವಾಗಬೇಕಂತೆ. ನಾವು ಹೇಗೆ ಐಕ್ಯವಾಗಕ್ಕೆ ಹೇಗೆ ಕಾರಣ ಇರುತ್ತೆ ಅಂದಾಗ ಆ ಗುರುಗಳಲ್ಲಿ ಧ್ಯಾನವನ್ನು ಮಾಡ್ಬೇಕಂತೆ. ಫಸ್ಟ್ ಒಂದು ಕುಳಿತುಕೊಂಡು ಕ್ಷೇತ್ರಕ್ಕೆ ಹೋದಾಗ, ರಾಯರ ಮಠಕ್ಕೆ ಹೋದಾಗ, ಎಲ್ಲೇ ಹೋದಾಗ ನೀವು ಜಪವನ್ನು ಮಾಡಬೇಕು, ಧ್ಯಾನವನ್ನು ಮಾಡಬೇಕು ಅಂದಾಗ ಆ ಕ್ಷೇತ್ರದಲ್ಲಿ ಕೂಡ್ಕೊಂಡು ಕಣ್ಬಿಡ್ಬೇಕಂತೆ. ಫಸ್ಟ್ ಕಣ್ಬಿಟ್ಕೊಂಡು ರಾಯರ್ ನೋಡ್ಬೇಕಂತೆ. ರಾಯರ್ ಬೃಂದಾವನ ಕೂತ್ಕೊಂಡು ನೋಡ್ತಾ ಇರ್ಬೇಕಂತೆ ರಾಯರ್ನ. ಎಲ್ಲಿ ರಾಯರ್ ಇರ್ತಾರೆ ಆ ರಾಯರ್ ನೋಡ್ತಾ ಇರ್ಬೇಕು. ಎಲ್ಲಿ ದೇವರು ಇರ್ತಾರೆ, ಭಗವಂತ ಇರ್ತಾನೆ, ಎಲ್ಲಿ ರುದ್ರದೇವರು ಇದ್ದಾನೆ, ಶಿವ ಇದ್ದಾನೆ, ಎಲ್ಲಿ ದೇವಸ್ಥಾನಕ್ಕೆ ಹೋಗ್ತೀರಾ ಜಪವನ್ನು ಮಾಡ್ಬೇಕಾದ್ರೆ ನಮಗೆ ಒಳ್ಳೆ ಸಂಪತ್ತು ಬರಬೇಕಾದ್ರೆ ಆ ರೀತಿಯಾಗಿ ಮಾಡ್ಬೇಕಂತೆ. ಹೇಗೆ ಜಪವನ್ನು ಮಾಡಬೇಕು? ಆ ಜಪದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಂತೆ. ಆ ರಾಘವೇಂದ್ರ ಸ್ವಾಮಿ ಜಪವನ್ನು ಮಾಡಬೇಕಾದ್ರೆ, ಇಲ್ಲ ಹನುಮಂತ ದೇವರ ಜಪವನ್ನು ಮಾಡಬೇಕಾದ್ರೆ ಆ ಮಣಿಯನ್ನು ಇಟ್ಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ, 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 ಓಂ ಶ್ರೀ ರಾಘವೇಂದ್ರಾಯ ನಮಃ. ಈ ರೀತಿಯಾಗಿ 108 ಬಾರಿ ಈ ಓಂ ಶ್ರೀ ಅಂತಕ್ಕಂಥದ್ದು ಬಹಳ ವಿಶೇಷ. ಓಂ ಶ್ರೀ ಅಂತಕ್ಕಂಥದ್ದು ಬಹಳ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತಾಗ್ಲೇ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಬರ್ತಕ್ಕಂಥ ಭಾಗ್ಯ ಇರುತ್ತಂತೆ. ಓಂ ಅಂತಕ್ಕಂಥದ್ದು ಬಹಳ ವಿಶೇಷ. ಶ್ರೀ ಅಂತಕ್ಕಂಥದ್ದು ಲಕ್ಷ್ಮೀದೇವಿ, ಲಕ್ಷ್ಮೀ ಮತ್ತೆ ನಾರಾಯಣ ಇಬ್ಬರು ಇರ್ತಕ್ಕಂಥದ್ದು. ಅದಕ್ಕೆ ಯಾವುದೇ ಒಂದು ರಂಗಪತ್ರಿಕೆ ಬರೀಬೇಕಾದ್ರೆ ಶ್ರೀಮತಿ ಶ್ರೀ ಅಂತ ಹಾಕ್ತೀವಿ ನಾವು. ಶ್ರೀಮತಿ ಶ್ರೀ, ಶ್ರೀಮತಿ ಶ್ರೀ ಅಂತ ಹಾಕ್ದಾಗ ಲಕ್ಷ್ಮೀ ಮತ್ತೆ ನಾರಾಯಣ ಇರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಆ ಲಕ್ಷ್ಮೀ ನಾರಾಯಣನ ಒಂದು ಸನ್ನಿಧಾನ ಇರುತ್ತೆ. ಆ ಮದುವೆಯಲ್ಲೂ ಲಕ್ಷ್ಮೀನಾರಾಯಣ ಸನ್ನಿಧಾನ ಇರಲಿ ಅಂತೇಳಿ ನಾವು ದಾರಿ ಏರ್ಕೊಡ್ಬೇಕಾದ್ರೆ ಲಕ್ಷ್ಮೀನಾರಾಯಣ ವಿಗ್ರಹ ಇಟ್ಟು ದಾರಿ ಏರ್ಕೊಡ್ತೀವಿ. ಅದೇ ರೀತಿಯಾಗಿ ನಾವು ಓಂ ಶ್ರೀ ರಾಘವೇಂದ್ರಾಯ ಅಂದಾಗ ಆ ರಾಯರು ಲಕ್ಷ್ಮೀನಾರಾಯಣ ರೂಪದಲ್ಲಿ ಭಗವಂತ ಬಂದು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾದ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅಂತೇಳಿ ಶಾಸ್ತ್ರ ಹೇಳುತ್ತದು. ಅದಕ್ಕೋಸ್ಕರವಾಗಿ ಈ ಜಪವನ್ನು ಮಾಡಬೇಕಾದ್ರೆ ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ. ಈ ಮನಸ್ಸು ಅಂತಕ್ಕಂಥದ್ದು ಆ ದೃಢ ಇಟ್ಕೊಬೇಕಂತೆ. ನಾವು ದೇವ ಎತ್ತಿಟ್ಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಹನುಮಾಯ ನಮಃ, ಓಂ ಹನುಮಾಯ ನಮಃ, ಓಂ ಹನುಮಾಯ ನಮಃ, ಮುಖ್ಯಪ್ರಾಣಾಯ ನಮಃ,
ಹರಿಸರ್ವೋತ್ತಮಾಯ ನಮಃ ವಾಯುಜೀವೋತ್ತಮಾಯ ನಮಃ ಹರಿಸರ್ವೋತ್ತಮಾಯ ನಮಃ ಹರಿಸರ್ವೋತ್ತಮಾಯ ನಮಃ ವಾಯುಜೀವೋತ್ತಮಾಯ ನಮಃ ಹರಿಸರ್ವೋತ್ತಮಾಯ ನಮಃ ವಾಯುಜೀವೋತ್ತಮಾಯ ನಮಃ. ಇದು ವಿಶೇಷವಾಗಿರ್ತಕ್ಕಂಥದ್ದು. ಇದು ಹರಿ ಪರಮಾತ್ಮನಾಗಿರ್ತಕ್ಕಂಥ ಸರ್ವೋತ್ತಮ, ಅವನು ವಾಯುಜೀವೋತ್ತಮ. ಇವರಿಬ್ಬರಿದ್ರೆ ಮಾತ್ರ ನಮ್ಮ ಜೀವ ಇರುತ್ತೆ, ಇಲ್ಲ ಜೀವನೇ ಇರಲ್ಲ. ಅದಕ್ಕೋಸ್ಕರವಾಗಿ ಈ ಜೀವಕ್ಕೆ ಅಭಿಮಾನಿ ದೇವತೆ ಆಗಿರ್ತಕ್ಕಂಥ ಹರಿ ಸರ್ವೋತ್ತಮನಾಗಿರ್ತಕ್ಕಂಥವನು, ಭಗವಂತ ವಾಯು ಜೀವೋತ್ತಮನಾಗಿರ್ತಕ್ಕಂಥವನು. ಅವರು ವಾಯುದೇವರು ಜೀವೋತ್ತಮರವರು, ನಮಗೆಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ವಾಯುದೇವರು. ಹನುಮಂತ ದೇವರು ಎಲ್ಲಿರ್ತಾರೆ ಅಲ್ಲಿ ರಾಮದೇವರು ಇರ್ತಾರಂತೆ. ಅದಕ್ಕೋಸ್ಕರವಾಗಿ ಹನುಮನ ಮತವೇ ಹರಿಯ ಮತ, ಹರಿಯ ಮತವೇ ಹನುಮನ ಮತ. ಹನುಮನು ಪುರಂದರ ವಿಠಲನ ವಾಸ, ಪುರಂದರ ವಿಠಲನು ಹನುಮನಳು ವಾಸ. ಹಾಗೆ ನಾವೆಲ್ಲ ಭಗವಂತನ ಐಕ್ಯವಾಗಬೇಕಂತೆ. ಅದಕ್ಕೋಸ್ಕರವಾಗಿ ಇಂತಹ ಜಪವನ್ನು ಮಾಡಿದಾಗ ಆ ಜಪದಲ್ಲಿ ನಾವು ಮಾಡ್ತಾ 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 ಭಗವಂತನನ್ನು ಕಾಣಬಹುದಂತೆ. ನಾವು ಆ ಭಗವಂತನ ಹತ್ರ ಹೋಗಿ ನಾವು ಅವನ ಹತ್ರ ಧ್ಯಾನವನ್ನು ಮಾಡ್ತಾ ಈಗ ಭಗವಂತನೇ ಕರ್ಕೊಂಡು ನಮ್ಮನ್ನು ನೋಡ್ತಾನಂತ, ಅವನ ಹತ್ರ ಆಟ ಆಡಬಂದಿದ್ದೆ ನಾವು. ಅದಕ್ಕೋಸ್ಕರವಾಗಿ ಇಂತಹ ಧ್ಯಾನದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಂತಹ ಗುರುಗಳ ಸೇವೆಯನ್ನ ಮಾಡಿ ಧ್ಯಾನವನ್ನು ಮಾಡಿದಾಗ ನಿಮ್ಮ ಕುಲದೇವರೇ ಆಗಿರ್ಬೋದು, ರುದ್ರದೇವರು ಶಿವ ಇರ್ತಾನೆ, ಆ ಶಿವನನ್ನ ಸ್ಮರಣೆಯನ್ನು ಮಾಡ್ಬೇಕು ನೀವು. ಯಾಕಂದ್ರೆ ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷರೇ ಅವರೂ, ಆದರೆ ಶಿವ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥನು. ಏನು ಕೇಳಲ್ಲ ಶಿವ ಈಶ್ವರ. ಆ ಈಶ್ವರ ಇಡೀ ತಕ್ಷಣ ವರ ಕೊಡ್ತಕ್ಕಂಥವನು ಈಶ್ವರನು ಆಗ್ತಾನಂತೆ. ಅದಕ್ಕೋಸ್ಕರವಾಗಿ ಓಂ ನಮೋ ಭಗವತೆ ರುದ್ರಾಯ ನಮಃ, ಓಂ ನಮೋ ಭಗವತೆ ರುದ್ರಾಯ ನಮಃ, ಓಂ ನಮೋ ಭಗವತೆ ಮಹಾರುದ್ರಾಯ ನಮಃ, ಓಂ ನಮೋ ಭಗವತೆ ನೀಲಕಂಠಾಯ ನಮಃ, ಓಂ ನಮೋ ಭಗವತೆ ಮೃತ್ಯುಂಜಯಾಯ ನಮಃ, ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಶ್ರೀಮನ್ಮಹಾದೇವಾಯ ನಮಃ. ರುದ್ರದೇವರು ವಿಶೇಷವಾಗಿ ನಮಗೆ ಏನೋ ದೋಷಗಳಿದ್ದಾಗ, ಮೃತ್ಯುಕಂಡಕ ದೋಷ ಇದ್ದಾಗ ಈ ಮಂತ್ರವನ್ನ ಪಠಣೆಯನ್ನು ಮಾಡಿ ಜಪದನ್ನು ಮಾಡಬೇಕಂತೆ. ಅದರಲ್ಲೂ ವಿಶೇಷವಾಗಿ ರುದ್ರದೇವರ ಒಂದು ಚಮಕ ರುದ್ರ ಅವನ್ನು ಹೇಳ್ಬೇಕಂತೆ. ಆ ಚಮಕ ರುದ್ರ ಏನೂ ಬಂದಿಲ್ಲ ಅಂದಾಗ ಅದರಲ್ಲೊಂದು ಒಂದೇ ಒಂದು ನುಡಿ ಅದ್ರಲ್ಲಿ ಹೇಳಿದ್ರು ಇನ್ನೂ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇರ್ತದೆ. ಓಂ ಶಂಭವೇ ನಮಃ, ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂಧಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಈ ಮಂತ್ರವನ್ನ 21 ಬಾರಿ ಹೇಳಿದ್ರೆ ಸಾಕಂತೆ ನಮ್ಗೆ ವಿಶೇಷ ಅನುಗ್ರಹ ಮಾಡ್ತಂತೆ ರುದ್ರದೇವರು. ರುದ್ರದೇವರು ಯಾರು ಅಲ್ಲ, ಅವರು ಸಾಕ್ಷಾತ್ ಶಿವನೇ ರುದ್ರದೇವರಾಗಿ ಅವತಾರವನ್ನು ಮಾಡಿದ್ದಾರೆ. ರುದ್ರದೇವರೇ ಈಶ್ವರನಿಗೆ, ಶಿವನಿಗೆ ನಾವು ರುದ್ರ ಅಂತ ಕರಿತೀರಿ. ಅದಕ್ಕೋಸ್ಕರ ರುದ್ರದೇವರ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಮರಣೆಯನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ರುಜನರುಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಧ್ಯಾನವನ್ನು ಮಾಡಬೇಕಾದ್ರೆ ಭಕ್ತಿಯಿಂದ ಮಾಡುವುದೇ ಧ್ಯಾನ. ಭಕ್ತಿಯಿಂದ ಮಾಡ್ತಕ್ಕಂಥದ್ದೇ ಎಲ್ಲ ವಿಶೇಷ. ಭಕ್ತಿ ಬೇಕು, ನಿರಕ್ತಿ ಬೇಕು, ಅಚ್ಚುತಾನ ನಾಮವನ್ನು ಮೆಚ್ಚಿ ಹಚ್ಚಿದವರಿಗೆ ಅಂತ ಭಕ್ತಿಯಿಂದ ಭಗವಂತನ ಸ್ಮರಣೆಯನ್ನು ಹೇಗೆ ಮಾಡ್ತಾ ಇದ್ರು, ಪುರಂದಾಸರು ಹೇಗೆ ಮಾಡಿದ್ರು? ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೋ ಎನ್ನ ದುರಬುದ್ಧಿಗಳನ್ನೆಲ್ಲ ಬಿಡಿಸೋ, ನಿನ್ನ ಚರಣ ಕಮಲವನ್ನು ಹರಣಕ್ಕೆ ತೊಡಿಸೋ, ಚರಣ ಸೇವೆ ಎನಗೆ ಕೊಡಿಸೋ, ಹವಯ ಕರಪುಷ್ಪ ಎನ್ನಯ ಶಿರದಲ್ಲಿ ಮುಡಿಸೋ, ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ಮುರೆವ ಕರವರ ಕಾಯುವ ಎನ್ನ ಮೊರೆಯದೆ ರಕ್ಷಣೆ ಮಾಡಯ್ಯ ಪೊರೆದು, ದುರಿತಗಳೆಲ್ಲವ ತ್ವರೆದು ಸಿರಿ ಪುರಂದರ ವಿಠಲನ. ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇದ್ದಾಗ ಆ ಭಗವಂತನೇ ವಿಶೇಷ ಅನುಗ್ರಹವನ್ನು ಮಾಡ್ತಾನಂತೆ. ಅದಕ್ಕೋಸ್ಕರವಾಗಿ ಇಂತಹ ದಾಸರಿಗೆಲ್ಲ ವಿಶೇಷವಾಗಿ ಮಾಡಿರ್ತಕ್ಕಂಥದ್ದೇ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರ ಅನುಗ್ರಹದಿಂದ, ವಾಯುದೇವರ ಅನುಗ್ರಹದಿಂದ ರಾಘವೇಂದ್ರ ಸ್ವಾಮಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರಂತೆ ಎಲ್ಲರಿಗೂ. ಅದೇ ರೀತಿಯಾಗಿ ನಮ್ಮನ್ನೆಲ್ಲ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಕಾಮಧೇನು ಕಲ್ಪವೃಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೆಲ್ಲ ಮುಂದೆ ನಿಂತು ಅವರ ಮುಂದೆ ಹೋಗಿ ಅವರ ಒಂದು ಸನ್ನಿಧಾನಕ್ಕೆ ಹೋಗಿ ಬೃಂದಾವನದ ಮುಂದೆ ನಿಂತು ನಮ್ಮ ಕಣ್ಣು ಬಿಟ್ಟು ನೋಡಿ ಆಮೇಲೆ ಧ್ಯಾನಕ್ಕೆ ಶುರು ಮಾಡಿದಾಗ, ಧ್ಯಾನವನ್ನು ಮಾಡಿದಾಗ ನಮಗೆ ರುಜಿನ ರೋಗಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ, ನೆಮ್ಮದಿ ಸಿಗುತ್ತೆ ಮನುಷ್ಯನಿಗೆ ಇರ್ತಕ್ಕಂಥ ನೆಮ್ಮದಿ. ಅದಕ್ಕೋಸ್ಕರ ಆ ನೆಮ್ಮದಿ ವಿಶೇಷ ಸಿಗಬೇಕು ಅಂದ್ರೆ ಧ್ಯಾನವನ್ನು ಮಾಡಬೇಕು, ಭಗವಂತನ ಸ್ಮರಣೆಯನ್ನು ಮಾಡಬೇಕು, ಗುರುಗಳ ಸ್ಮರಣೆಯನ್ನು ಮಾಡಬೇಕು. ಇಂಥವೆಲ್ಲವನ್ನು ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಫಲ ದೊರೆಯುತ್ತೆ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವಿಷ್ಣುವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ.
ಇಂತಹ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರು, ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯ ಸಂಪತ್ತನ್ನು ಕೊಟ್ಟು ಅವರವರ ಕುಲವನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राधे